ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಪರಮಾತ್ಮನು ತನ್ನ ವಿಭೂತಿಯ ವ್ಯಾಪ್ತಿಯನ್ನು ತಿಳಿಸ್ಕೊಡ್ತಾ ಇದ್ದ. ಅಂದರೆ ತಾನು ಸರ್ವವ್ಯಾಪಕನಾಗಿರ್ತಕ್ಕಂಥವನು. ಅದರಲ್ಲಿ ಪ್ರಧಾನವಾಗಿ ಒಂದೊಂದು ಗುಂಪುಗಳನ್ನಾಗಿ ಮಾಡಿ ಆ ಗುಂಪುಗಳಿಗೆ ಒಬ್ಬರನ್ನು ಯಜಮಾನನಾಗಿ ಮಾಡಿರ್ತೀನಿ. ಆ ಯಜಮಾನತ್ವವನ್ನು, ಆ ನಾಯಕತ್ವವನ್ನು ಯಾರು ವಹಿಸಿರ್ತಾನಲ್ಲ ಅವನು ಬಹುಮುಖ್ಯವಾಗಿ ನಾನೇ ಆಗಿರ್ತೀನಿ. ಮತ್ತು ಆ ಗುಂಪಿನಲ್ಲಿರುವವರೆಲ್ಲವೂ ಕೂಡ ನಾನೇ ಆಗಿರ್ತೀನಿ ಅನ್ನೋದಕ್ಕೋಸ್ಕರ ಒಂದೊಂದು ಗುಂಪಿನಲ್ಲಿಯೂ ಪ್ರಧಾನತೆಯನ್ನು ಮತ್ತು ಆ ಗುಂಪಿಗೆ ಎಲ್ಲವೂ ನಾನೇ ಆಗಿರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಡೀ ಒಟ್ಟಾರೆ ಒಂದು ವೃಕ್ಷವನ್ನು ಕೈಗೆ ಕಿತ್ತುಕೊಂಡು ನೋಡಿದಾಗಲೇ ನಮಗೆ ಎಲ್ಲವೂ ತಿಳಿಯಬರುವಂತೆ, ಹಾಗಲ್ಲದೆ ಸಮಸ್ತವಾದ ಅಂದರೆ ವ್ಯಾಪಕವಾದ ಸಮಸ್ತ ವಿಭೂತಿಯ ಜ್ಞಾನವನ್ನು ಹೊಂದಬಹುದು. ಹಾಗಲ್ಲದೆ ನನ್ನ ವಿಭೂತಿಗಳನ್ನು ಎಲ್ಲಿ ಪರ್ಯಂತ ಎಣಿಸಲಿ, ಎಲ್ಲಿ ಪರ್ಯಂತರ ನಾನು ಅದನ್ನು ಎಣಿಸಲಿ, ಒಂದೊಂದಾಗಿ ನಾನು ಹೇಳಲಿಕ್ಕಾಗಲ್ಲ ಅರ್ಜುನ. ಆದ್ದರಿಂದ ನೀನು ಈ ಸರ್ವದರ ಸಾರವೇ ನಾನೆಂದು ತಿಳ್ಕೊ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾನೆ. ವಸ್ತ್ರದ ಆದಿ ಮಧ್ಯಾಂತದಲ್ಲೆಲ್ಲ ದಾರವೇ ತುಂಬಿರುವಂತೆ. ಈಗ ನಾವು ಕಡಿಮೆ ಹಣ ಕೊಟ್ಟಾದರೂ ಕೊಂಡುಕೊಳ್ಳಿ, ಜಾಸ್ತಿ ಹಣವನ್ನಾದರೂ ಕೊಟ್ಟು ಕೊಂಡುಕೊಳ್ಳಿ, ಒಂದು ಬಟ್ಟೆಯನ್ನು ತೆಗೆದುಕೊಂಡ್ರೆ, ವಸ್ತ್ರವನ್ನು ತೆಗೆದುಕೊಂಡ್ರೆ ಅದು ದಾರಗಳ ಒಂದು ಒಂದು ಗುಂಪು ಅಂತ ಹೇಳ್ಬೋದು ಅಷ್ಟೆ. ಸಣ್ಣ ಸಣ್ಣ ದಾರಗಳ ಒಂದು ಒಟ್ಟೊಟ್ಟಾಗಿ ಸೇರಿಕೊಂಡಿರ್ತಕ್ಕಂಥ ಒಂದು ಗುಂಪು, ಅದನ್ನು ನಾವು ಬಟ್ಟೆ ಅಂತ ನಾವು ಕರಿತೀವಿ. ಹೇಗೋ ದಾರವೇ ತುಂಬಿರುವಂತೆ ಈ ಸೃಷ್ಟಿಯ ಉತ್ಪತ್ತಿ, ಸ್ಥಿತಿ, ಲಯವೆಂಬ ತ್ರಿವಿಧಾವಸ್ಥೆಯನ್ನೆಲ್ಲ ನಾನೇ ತುಂಬಿರುವೆನು. ಇಲ್ಲೆಲ್ಲ ತ್ರಿವಿಧ ಅವಸ್ಥೆಗಳಲ್ಲೆಲ್ಲ ನಾನೇ ತುಂಬಿದ್ದೀನಿ. ಉತ್ತನೆ ಒಂದು ಬಟ್ಟೆಯನ್ನು ತೆಗೆದುಕೊಂಡ್ರೆ ಅಡ್ಡ ಉದ್ದಗಳಲ್ಲೆಲ್ಲ ಏನು ತುಂಬಿದೆ? ಬರೀ ನೂಲುಗಳೇ ತುಂಬಿದೆ, ಬರೀ ದಾರಗಳೇ ತುಂಬಿದೆ. ಒಂದೊಂದು ಎಳೆಯಾಗಿ ಒಂದೊಂದು ದಾರವನ್ನು ತೆಗೆದುಬಿಟ್ರೆ ಬಟ್ಟೆ ಅಂತಕ್ಕಂಥದ್ದು ಇಲ್ಲವಾಗ್ಬಿಡ್ತದೆ. ಆ ರೀತಿಯಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನು ಆಧರಿಸಿ ಇಡೀ ಬ್ರಹ್ಮಾಂಡವೆಲ್ಲವೂ ನಾನೇ ತುಂಬಿದ್ದೀನಿ. ನನ್ನನ್ನು ಹೊರತಾಗಿ ಏನೇನೂ ಇಲ್ಲ ಅರ್ಜುನ ಅಂದಾಗ ಈಗ ನಮ್ಮ ಲಕ್ಷ್ಯ ಎಲ್ಲ ಹೆಂಗಿರಬೇಕು? ಕಾಣುವುದೆಲ್ಲವೂ, ಕೇಳುವುದೆಲ್ಲವೂ, ನೋಡುವುದೆಲ್ಲವೂ, ಏನೇನಿದೆಯೋ ಎಲ್ಲವೂ ಪರಮಾತ್ಮಮಯವೇ. ನಾನು ಸಹಿತ ಸರ್ವಜಗತ್ತು ಬ್ರಹ್ಮರೂಪವಾಗಿದೆ. ನಾನು ಸಹಿತ ಸರ್ವಜಗತ್ತು ಬ್ರಹ್ಮಮಯವಾಗಿದೆ. ನಾನು ಸಹಿತ ಸರ್ವಜಗತ್ತು ಬ್ರಹ್ಮಸ್ವರೂಪವಾಗಿದೆ ಅನ್ನುವ ಮಾತಿಗೆ ಪರಮಾತ್ಮನ ಈ ವಿಭೂತಿ ಎಲ್ಲವನ್ನ ಹೊಂದಾಣಿಕೆಯಾಗಿ ತೋರಿಸ್ಕೊಡ್ತದೆ. ನನ್ನ ವ್ಯಾಪಕತ್ವದ ಜ್ಞಾನವಾಗದವರೆವಿಗೂ ಈ ಭಿನ್ನ ಭಿನ್ನ ವಿಭೂತಿಗಳನ್ನು ಹೇಳುವ ಅವಶ್ಯಕತೆವೇನು? ನಿನಗೆ ನನ್ನ ವ್ಯಾಪಕತ್ವವನ್ನು ತಿಳಿಯುವ ಸಾಮರ್ಥ್ಯವಿಲ್ಲದ್ದರಿಂದ ಇಷ್ಟು ಮಾತ್ರವನ್ನೇ ಹೇಳಿದನು. ನನ್ನ ವ್ಯಾಪಕತ್ವವನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ನಿನಗಿಲ್ಲ ಅರ್ಜುನ. ಅದರಿಂದ ನಾನು ನಿನಗೆ ಇಷ್ಟು ಮಾತ್ರ ಹೇಳಿದ್ದೀನಿ. ನಿನಗಷ್ಟು ಸಾಮರ್ಥ್ಯ ಬಂದಿಲ್ಲ, ಯಾಕಂದರೆ ನೀನಿನ್ನೂ ಆತ್ಮಜ್ಞಾನಿ ಆಗಿಲ್ಲ. ಸ್ಥಿರ ಮನಸ್ಕನಾಗಿದ್ದೀಯ ಅಷ್ಟೇ, ಆತ್ಮಜ್ಞಾನವನ್ನು ಪಡೆದಿಲ್ಲ. ನೀನು ಚಂಚಲ ಮನಸ್ಕನಾಗಿದ್ದೆ, ಈಗ ಸ್ಥಿರ ಮನಸ್ಕನಾಗಿದೆಯಾ, ಮನಸ್ಸನ್ನು ನಿಲ್ಲಿಸ್ಕೊಂಡಿದೆಯಾ. ಅದರಿಂದ ನಿನಗೆ ನಾನು ಇಷ್ಟು ಮಾತ್ರ ಹೇಳಿದ್ದೀನಿ. ನೀನು ಯಾವ ದೃಷ್ಟಿಯಿಂದ ವಿಭೂತಿ ಸ್ವರೂಪವನ್ನು ಕೇಳಿದೆಯೋ ಆ ದೃಷ್ಟಿಯಿಂದಲೇ ನಾನು ಸಹ ನಿನಗೆ ಹೇಳುವೆನು. ಏನು ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ನೀನು ಯಾವ ದೃಷ್ಟಿಯಿಂದ ಕೇಳಿದೆಯೋ ಆ ದೃಷ್ಟಿಯಿಂದಲೇ ನಾನು ನಿನಗೆ ಉತ್ತರ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಹೇಳೋದು, ಗುರುವಿನ ಬಳಿಯಲ್ಲಿ ನಾವು ಜ್ಞಾನೋಪದೇಶವನ್ನು ಪಡಿಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಹೋದಾಗ ಅವನು ಯಾತಕ್ಕಾಗಿ ಬಂದಿದ್ದಾನೆ, ಅವನಿಗೆ ಏನು ಬೇಕು ಅಂತ ಗುರು ತಕ್ಷಣದಲ್ಲಿ ಕಂಡುಹಿಡಿತಾನೆ. ಅವನ ಮನಸ್ಥಿತಿಯನ್ನು, ಅವನು ಯಾವ ಸ್ಥಿತಿಯಲ್ಲಿದ್ದಾನೆ, ಅವನಿಗೆ ಏನು ಬೇಕು ಅನ್ನೋದನ್ನು ಆ ವ್ಯಕ್ತಿಯನ್ನು ನೋಡಿ ಗುರು ಕಂಡುಹಿಡಿತಾನೆ. ಕಂಡುಹಿಡಿದು ಆ ಗಳಿಗೆಯಲ್ಲಿ ಅವನ ಶಕ್ತಿಯಾನುಸಾರವಾಗಿ ಅವನಿಗೆ ಏನು ಕೊಡಬೇಕು ಅದನ್ನು ಮಾತ್ರ ಕೊಡ್ತಾನೆ. ಇಲ್ಲ, ಅದನ್ನೇ ಅರ್ಜುನನಿಗೆ ಹೇಳ್ತಾ ಇರೋದು. ಇಷ್ಟು ಮಾತ್ರವನ್ನೇ ಹೇಳಿದೆನು ನಿನಗೆ. ಯಾಕೆಂದರೆ ನೀನು ಯಾವ ದೃಷ್ಟಿಯಿಂದ ವಿಭೂತಿ ಸ್ವರೂಪ ಕೇಳಿದೆಯೋ ನಾನು ಆ ದೃಷ್ಟಿಯಿಂದಲೇ ನಿನಗೆ ಹೇಳುವೆನು. ಈ ಪ್ರಕರಣದಲ್ಲಿ ಬೋಧಿಸಿರುವ ಆಧ್ಯಾತ್ಮ ವಿದ್ಯೆಯು ಪೂರ್ಣ ವಿದ್ಯೆಗಳಲ್ಲಿಯೂ ನನ್ನ ಪ್ರಧಾನ ವಿಭೂತಿಯಾಗಿದೆ. ಆಧ್ಯಾತ್ಮ ವಿದ್ಯೆ ಅಂತಕ್ಕಂಥದ್ದು ಎಲ್ಲ ವಿದ್ಯೆಗಳಲ್ಲಿಯೂ ಪ್ರಧಾನ ವಿದ್ಯೆ. ಇದು ಕೇಳ್ತಾರಲ್ಲ, ಅದೇನು ಬ್ರಹ್ಮವಿದ್ಯೆನ ಬಿಡೋ ಅಂತಾರೆ. ಅಂದರೆ ಬ್ರಹ್ಮವಿದ್ಯೆ ಎಂಬುದು ಅಷ್ಟೊಂದು ಕಠಿಣತಮವಾದದ್ದು, ಅಷ್ಟು ಸುಲಭವಾಗಿ ಸಾಧನೆ ಮಾಡಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಅದೇನು ಬ್ರಹ್ಮವಿದ್ಯೆನ ಅಂತಾರೆ. ಬ್ರಹ್ಮವಿದ್ಯೆ ಆದರೆ ತಿಳ್ಕೊಳ್ಳೋಕ್ಕಾಗಲ್ಲ, ಮಿಕ್ಕ ಎಲ್ಲ ವಿದ್ಯೆಯನ್ನು ತಿಳಿಬಹುದು ಅಂತ. ಬ್ರಹ್ಮವಿದ್ಯೆ ತಿಳಿಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಕಷ್ಟ ಸಾಧ್ಯ, ಕಷ್ಟಪಡಬೇಕು, ಅದು ಕೂಡ ಸಾಧ್ಯ. ಬ್ರಹ್ಮವಿದ್ಯೆಯೇ ಇಲ್ಲಿ ಪ್ರಧಾನ ವಿದ್ಯೆ.
ಆ ಪ್ರಧಾನ ವಿದ್ಯೆಯಾದ ಬ್ರಹ್ಮವಿದ್ಯೆಯೇ ನಾನಾಗಿದ್ದೀನಿ, ಅದು ಕೂಡ ನನ್ನ ವಿಭೂತಿಯಾಗಿದೆ. ಚರ್ಚಿಸುವಾಗ ಶಾಸ್ತ್ರಗಳಲ್ಲಿ ಏಕವಾಕ್ಯತೆ ಉಂಟಾಗದೆ ಯಾರಿಂದ ಯಾವಾಗಿಯೂ ಬಗೆಹರಿಸಲಾರದಂತಿರುವ ವಾದವು ನಾನೇ ಆಗಿರುವೆನು. ವಾದವನ್ನು ಮಾಡ್ತಾ ಹೋದರೆ ವಿತಂಡವಾದಗಳನ್ನೆಲ್ಲ ಮಾಡ್ತಾ ಹೋಗ್ಬೋದು. ವಾದವನ್ನು ಮಾಡ್ತಾ ಮಾಡ್ತಾ ಬೇಕು ಅಂತ ಹೋದಾಗ ವಾದಕ್ಕೆ ಸೋಲೇ ಇಲ್ಲ, ಹೆಂಗೆ ಬೇಕಾದ್ರೂ ವಾದ ಮಾಡ್ಬೋದು. ಅದರಿಂದ ವಾದವೂ ಕೂಡ ನಾನೇ ಆಗಿದ್ದೀನಿ. ದೂರೀಕರಿಸಬೇಕೆಂದು ಮುಗಿಸಬೇಕೆಂದು ಪ್ರಯತ್ನಿಸಿದರೂ ಮುಗಿಯದೆ ವೃದ್ಧಿಯಾಗುತ್ತಾ ಕೇಳುವವರ ಮನಸ್ಸಿಗೆ ಉತ್ಪ್ರೇಕ್ಷೆಯನ್ನು ಸಂತೋಷವನ್ನು ಹೆಚ್ಚಿಸುತ್ತಾ ಭಕ್ತನ ಭಾಷಣದಲ್ಲಿ ಮಾಧುರ್ಯ ಉಂಟಾಗುವಂತೆ ಮಾಡುವ ವಾದವು ನನ್ನ ವಿಭೂತಿಯೇ. ಅಕ್ಷರಗಳಲ್ಲಿ ಮೊದಲನೆಯದಾದ ಅಕಾರವು, ಸಮಾಸಗಳಲ್ಲಿ ದ್ವಂದ್ವ ಸಮಾಸವು, ಪಿಪೀಲಿಕಾದಿ ಬ್ರಹ್ಮಪರ್ಯಂತ ಸರ್ವ ಜೀವವನ್ನು ಭಕ್ಷಿಸುವ ಕಾಲನು, ಮೇರುಮಂದರಾದಿ ಪರ್ವತ ಸಮೇತ ಸರ್ವ ಜಗತ್ತನ್ನು ಕಬಳಿಸುವ ಅನಂತ ಕಾಲನು, ಪ್ರಳಯದಲ್ಲಿ ಜಗತ್ತೆಲ್ಲವನ್ನು ಜಲಮಯ ಮಾಡುವ ಸಾಗರವನ್ನೂ ಸಹ ಒಣಗಿಸಬಲ್ಲ ಮತ್ತು ಆಕಾಶವನ್ನು ತನ್ನ ಉದರದಲ್ಲಿ ಇಟ್ಟುಕೊಳ್ಳಬಲ್ಲ ಮಹಾಕಾಲನು ನಾನೇ ಆಗಿರುವನು. ಇದೇ ರೀತಿ ಸೃಷ್ಟಿಸುವವನು ಸಹ ನಾನೇ ಆಗಿರುವನು. ಮಹಾಕಾಲನು ನಾನೇ, ಸೃಷ್ಟಿ ಮಾಡ್ತಕ್ಕಂಥ ಚತುರ್ಮುಖ ಬ್ರಹ್ಮನು ನಾನೇ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನನ್ನಿಂದ ಉತ್ಪನ್ನವಾದ ಸರ್ವಭೂತಗಳಲ್ಲಿ ಸರ್ವಭೂತಗಳನ್ನು ಪಾಲಿಸುತ್ತಿದ್ದರೂ ಕಡೆಯಲ್ಲಿ ನಾಶಪಡಿಸುವಂತಹ ಮೃತ್ಯುವು ನಾನೇ ಆಗಿರುವನು. ಈಗ ಸ್ತ್ರೀ ಸಮೂಹದಲ್ಲಿ 7 ವಿಭೂತಿಗಳನ್ನು ತಿಳಿಸುವೆನು. ಸ್ತ್ರೀ ಸಮೂಹದಲ್ಲಿ 7 ವಿಭೂತಿಗಳನ್ನ ತಿಳಿಸ್ತೀನಿ. ಹೇ ಅರ್ಜುನ, ಎಂದಿಗೂ ನಶಿಸದಿರುವ ಕೀರ್ತಿಯು, ಉದಾರತೆಗೆ ಹೇತುವಾದ ಸಂಪತ್ತು, ನ್ಯಾಯವನ್ನು ಅನುಸರಿಸಿ ವಿವೇಕಪೂರ್ವಕವಾಗಿ ಸುಖದಿಂದ ನಡೆಯುವ ವಾಕು, ಕಾಣಿಸುವ ವಸ್ತುಗಳನ್ನು ತತ್ಸಂಬಂಧವಾದ ವಿಷಯಗಳನ್ನು ಜ್ಞಾಪಕಕ್ಕೆ ಬರುವಂತೆ ಮಾಡುವ ಸ್ಮೃತಿಯು, ಆತ್ಮಪ್ರಾಪ್ತಿಗೆ ಸಾಧನವಾದ ಬುದ್ಧಿಯು, ಧೈರ್ಯವು, ಎಂತಹ ತಾಪ ಉಂಟಾದರೂ ಸಹಿಸುವಂತಹ ಕ್ಷಮೆಯು, ಅಂದರೆ ಈ 7 ನನ್ನ ಪ್ರಧಾನ ವಿಭೂತಿಗಳು. ನೋಡಿ, ಇವುಗಳನ್ನ ಸ್ತ್ರೀ ಸಮೂಹಕ್ಕೆ ಅಂತ ಸೇರಿಸಿದ್ರು. ತುಂಬ ಬಹುಮುಖ್ಯವಾದ ವಿಚಾರಗಳು, ಚೆನ್ನಾಗಿ ತಿಳ್ಕೋಬೇಕು. ಮತ್ತೊಮ್ಮೆ ಓದ್ತೀನಿ. ಈಗ ಸ್ತ್ರೀ ಸಮೂಹದಲ್ಲಿಯ 7 ವಿಭೂತಿಗಳನ್ನು ತಿಳಿಸುವೆನು. ಸ್ತ್ರೀ ಸಮೂಹದಲ್ಲಿ 7 ವಿಭೂತಿಗಳನ್ನ ತಿಳಿಸ್ತೀನಿ. ಅದರಲ್ಲಿ ಯಾವ್ದ್ಯಾವುದು ನಾನಾಗಿದ್ದೀನಿ ಅಂತ ಚೆನ್ನಾಗಿ ತಿಳ್ಕೊಳ್ಳಿ ಅಂತ. ಹೇ ಅರ್ಜುನ, ಎಂದಿಗೂ ನಶಿಸದಿರುವ ಕೀರ್ತಿಯು, ಯಾವತ್ತಿಗೂ ನಾಶ ಹೊಂದದೇ ಇರತಕ್ಕಂಥದ್ದು ಯಾವುದು? ಕೀರ್ತಿ. ಆ ಕೀರ್ತಿಯನ್ನು ಇಲ್ಲಿ ಸ್ತ್ರೀ ಸಮೂಹಕ್ಕೆ ಸೇರಿಸಿದ್ದಾರೆ. ಆ ಕೀರ್ತಿಯು ನಾನೇ. ಉದಾರತೆಗೆ ಹೇತುವಾದ ಸಂಪತ್ತು. ಯಾಕಂದರೆ ಉದಾರತೆ, ಸಂಪತ್ತಿದ್ರೆ ತಾನೇ ಉದಾರವಾಗಿ ದಾನ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಉದಾರತೆಗೆ ಕಾರಣವಾದಂಥ ಸಂಪತ್ತಿಲ್ದಿದ್ರೆ ಯಾರು ದಾನ ಮಾಡೋಕ್ಕಾಗಲ್ಲ. ಅದರಿಂದ ಉದಾರತೆಗೆ ಕಾರಣವಾದ ಸಂಪತ್ತು ನಾನೇ. ನ್ಯಾಯವನ್ನು ಅನುಸರಿಸಿ ವಿವೇಕಪೂರ್ವಕವಾಗಿ ಸುಖದಿಂದ ನಡೆಯುವ ವಾಕು, ಅಂದರೆ ಮಾತು, ಅದು ಕೂಡ ನಾನೇ. ನ್ಯಾಯವನ್ನು ಅನುಸರಿಸಿ ವಿವೇಕಪೂರ್ವಕವಾಗಿ ಸುಖದಿಂದ ನಡೆಯುವಂಥ ಮಾತು, ವಾಕು ನಾನೇ. ಕಾಣಿಸುವ ವಸ್ತುಗಳನ್ನು, ಅದಕ್ಕೆ ಸಂಬಂಧವಾದ ವಿಷಯಗಳನ್ನು ಜ್ಞಾಪಕಕ್ಕೆ ಬರುವಂತೆ ಮಾಡುವ ಸ್ಮೃತಿಯೂ ನಾನೇ. ಅರ್ಥ ಆಗ್ತದಲ್ವಾ? ಆತ್ಮಪ್ರಾಪ್ತಿಗೆ ಸಾಧನವಾದ ಬುದ್ಧಿಯೂ ನಾನೇ, ಮತ್ತು ಧೈರ್ಯವೂ ನಾನೇ. ಎಂತಹ ತಾಪ ಉಂಟಾದರೂ ಸಹಿಸುವಂತಹ ಕ್ಷಮೆಯೂ ನಾನೇ. ಅಂದರೆ ಈ 7 ನನ್ನ ಪ್ರಧಾನ ವಿಭೂತಿಗಳು. ಇದಿಷ್ಟು ಪರಮಾತ್ಮನ ಸ್ವರೂಪವೇ. ನೋಡಿ ಎಷ್ಟೆಲ್ಲ ತಿಳುವಳಿಕೆ ಮಾತುಗಳಿದ್ದವು. ಅಂದರೆ ಕೀರ್ತಿ, ಲಕ್ಷ್ಮಿ, ವಾಣಿ, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮೆ ಎಂದು ಸ್ತ್ರೀ ಸಮೂಹದಲ್ಲಿ 7 ಶಕ್ತಿ ರೂಪದಿಂದ ನಾನಿರುವೆನು. ನೋಡಿ, ಇದೇ ಮಾತನ್ನು ಕೇವಲ ಕೀರ್ತಿ, ಲಕ್ಷ್ಮಿ, ವಾಣಿ, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮೆ ಇವಿಷ್ಟು ನಾನೇ ಅಂದಿದ್ರೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಅದನ್ನು ವಿಸ್ತಾರ ಮಾಡಿ ಹೇಳಿದ್ರಿಂದ ನಮಗೆ ಇದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಮತ್ತು ಆನೆಯನ್ನು ಸಂಹರಿಸುವಂತಹ ಸಿಂಹದಂತೆ ಅಜ್ಞಾನವನ್ನು ನಾಶಪಡಿಸುವಂತಹ ಜ್ಞಾನಸ್ವರೂಪಿ ಶ್ರೀಕೃಷ್ಣನು ಈ ಸರ್ವ ವಿಷಯವನ್ನು ಅರ್ಜುನನಿಗೆ ಹೇಳಿದನು. ಇಷ್ಟೆಲ್ಲ ವಿಚಾರಗಳನ್ನು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದನು. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.